ಹಾಯ್ ಫ್ರೆಂಡ್ಸ್, ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನೋಡಿ ಈಸಿಯಾಗಿ ಮೀನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಂಗಡೆ ಮೀನು ಫ್ರೈನ ಹೇಗೆ ಮಾಡೋದು ಈಸಿಯಾಗಿ ರವಾ ಫ್ರೈನ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ, ಇದು ಕಾರ್ನ್ ಫ್ಲೋರ್ ಅಂತ ಹೇಳ್ತಾರೆ. ನೋಡಿ, ಜೋಳದ ಹಿಟ್ಟು, ಬೇರೆ ಏನೂ ಅಲ್ಲ. ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟು. ಇದನ್ನು ಒಂದು 2 ಸ್ಪೂನು ಜೋಳದ ಹಿಟ್ಟು, ಅಂದರೆ ಕಾರ್ನ್ ಫ್ಲೋರ್ ಅಂದರೆ ಎಲ್ಲ ಅಂಗಡಿಲೂ ಸಿಗುತ್ತೆ, ಕೇಳಿದ್ರೆ ಕೊಡ್ತಾರೆ. ಒಂದು 20 ರುಪೀಸೋ ಏನೋ ಇರುತ್ತೆ ಅಷ್ಟೇ. ನಾವಂದರೆ ಬೇರೆ ಏನಕ್ಕೂ ಯೂಸ್ ಮಾಡಲ್ವಲ್ವ, ಕಬಾಬು ಆಮೇಲೆ ಮೀನು ಫ್ರೈಗೆ ಮಾತ್ರ ಯೂಸ್ ಮಾಡ್ತೀನಿ. ಇದು ಕೇಳಿದ್ರೆ ಕೊಡ್ತಾರೆ. ಕೇಳಿದ್ರೆ ಅಂಗಡಿಲೆಲ್ಲ ಸಿಗುತ್ತೆ. ಇದು ಕಾರ್ನ್ ಫ್ಲೋರ್ ಅಂತ ಹೇಳಿದ್ರೆ ಕೊಡ್ತಾರೆ. ಅದು ಈಸಿಯಾಗಿ ಬೇರೆ ಏನೂ ಹಾಕಲ್ಲ. ನಾವು ಏನು ಹೋಟ್ಲಲ್ಲಿ ತೊಗೊಂಡ್ರೆ ಅದಕ್ಕೆ ಮಸಾಲ ಅದು ಇದು ಮಿಕ್ಸ್ ಮಾಡಿರ್ತಾರಲ್ವ, ಇದಕ್ಕೇನು ನಾವು ಮಿಕ್ಸ್ ಮಾಡಿರಲ್ಲ. ನೋಡಿ, ಬರೀ ಖಾರದ ಪುಡಿ ಹಾಗೆ ಕಾರ್ನ್ ಫ್ಲೋರು, ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ನಾನೊಂದು ಅರ್ಧ kg ತೊಗೊಂಡಿದ್ದೀನಿ ಮೀನು, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಅಂದರೆ ನಾವು ಬಂಗಡೆ ಮೀನಲ್ವ, ಸ್ವಲ್ಪ ನಂಜು ಅಂತ ಸ್ವಲ್ಪ ಜಾಸ್ತಿ ಅರಿಶಿನದ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಪ್ಯೂರ್ ಅರಿಶಿನ, ನೋಡಿ, ಮನೇಲೇ ಬೆಳೆದಿರೋಂಥ ಪ್ಯೂರ್ ಅರಿಶಿನ. ಇದು ಪೇಟೆಯಿಂದ ತಂದಿರೋದಲ್ಲ. ಅದು ಹಾಕ್ಕೋತಾ ಇದ್ದೀನಿ. ನೋಡಿ, ಇದಿಷ್ಟು ಹಿಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ನಿಂಬೆಹಣ್ಣು ಇಲ್ಲ ಅಂದರೆ ವಿನೆಗರ್ ಸಹ ಹಾಕ್ಬೋದು. ನೋಡಿ, ನಿಂಬೆಹಣ್ಣು ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು, ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ನೋಡಿ, ಅದು ಸ್ವಲ್ಪ ಗಟ್ಟಿ ಇರಬೇಕು, ತೆಳು ಇರಬಾರ್ದು. ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ರೆ ಇಷ್ಟು ಒಂಥರ ಗಟ್ಟಿ ಇರಬೇಕು. ಅಂದರೆ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಮೀಡಿಯಮ್ ಹದಕ್ಕಿರಬೇಕು. ಆವಾಗ ತುಂಬ ತೆಳು ಇದ್ದರೆ ಎಣ್ಣೆಲಿ ಬಿಟ್ಕೋತದೆ. ತುಂಬ ಗಟ್ಟಿಯಾಗಿದ್ದರೆ ಅದೊಂಥರ ಬರೀ ಕೋಟಿಂಗೇ ಸಿಗ್ತದೆ ನಮ್ಮ ಬಾಯಿಗೆ. ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ನಾವೇನು ಹೋಟ್ಲಲ್ಲಿ ಸುಮ್ಮನೆ ದುಡ್ಡು ಕೊಟ್ಟು ಒಂದು ಮೀನಿಗೆ 60 ರೂಪಾಯಿ 70 ರೂಪಾಯಿ ಹಿಂಗೆ ಕೊಡಬೇಕು. ಆದರೆ ಅದೇ ನಾವು ಮನೇಲಿ 100 ರೂಪಾಯಿ ಕೊಟ್ಟು ಒಂದು kg ಬಂಗಡೆ ಮೀನು ತೊಗೊಂಡ್ರೆ ಮನೆಯವರೆಲ್ಲ ತಿನ್ಬೋದಲ್ವಾ. ಈಗ ನೋಡಿ, ನಾನು ಮೀನಿಗೆ ಹಿಂಗೆ ಹಚ್ತಾ ಇದ್ದೀನಿ. ಇದು ನಾನು ಮೀಡಿಯಮ್ ಸೈಜು ಬಂಗಡೆ ಮೀನು. ದೊಡ್ಡ ಸೈಜ್ ಇದ್ದರೆ ಮೊದಲೇ ಸ್ಲೈಸ್ ಹೊಡಿತಾರೆ. ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹಿಂಗೆ ಹಚ್ಚಿಬಿಟ್ಟು, ಕಾಣಿಸ್ತಾ ಇದೆಯಲ್ಲ, ಹಿಂಗೆ ಹಚ್ಚಿಬಿಟ್ಟು ಹಿಂಗೆ ಇಡಬೇಕು. ಈ ಥರ ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸಿದ್ರೆ ಬೇಕಾದರೆ ನೀರು ಹಚ್ಕೋಬೋದು, ಇಲ್ಲ ಅಂದರೆ ಹಾಗೇ ಬಿಡ್ಬೋದು. ನಿಮಗೆ ಮೀನು ಕಬಾಬ್ ಅಂತ ಏನು ಹೇಳ್ತಾರೆ, ಅದನ್ನು ಸೇಮ್ ಮೆಥಡಲ್ಲೇ ಮಾಡೋದು ಹೋಟ್ಲಲ್ಲೆಲ್ಲ. ಆದರೆ ರವೆ ಹಾಕೋಲ್ಲ ಅಷ್ಟೇ. ನಾನಿಲ್ಲಿ ತೋರಿಸ್ತಾ ಇರೋದು ರವಾ ಫ್ರೈ. ಅದಕ್ಕಾಗಿ ನಾನು ರವೆ ತೊಗೊಂಡಿದ್ದೀನಿ. ರವೆ ಅಂದರೆ ಇದು ಚಿರೋಟಿ ರವೆ. ನಿಮಗೆ ಅಂಗಡಿಲಿ ಸಿಗುತ್ತೆ ಚಿರೋಟಿ ರವೆ ಅಂತ ಹೇಳಿದ್ರೆ ಕೊಡ್ತಾರಲ್ಲ, ಬಾಂಬೆ ರವೆ, ಚಿರೋಟಿ ರವೆ, ಅದನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ, ನಿಮಗೆ ತೋರ್ಸೋಕ್ಕೋಸ್ಕರ ನಾನು ತಕ್ಷಣ ಈಗ ಎರಡೇನೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ರವೆಲಿ ಹಿಂಗೆ ಅರ್ದ್ಬಿಟ್ಟು, ನೋಡಿ, ಇಷ್ಟೇ ಹಿಂಗೆ ರವೆಲಿ ಹಿಂಗೆ ಡಿಪ್ ಮಾಡಿಬಿಟ್ಟು ಜಸ್ಟು ಹಿಂಗೆ ಎಣ್ಣೆಲಿ ಬಿಡಬೇಕು. ನೋಡಿ, ಈ ಥರ ಜಸ್ಟ್ ಹಿಂಗೆ ರವೆಲಿ ಹಿಂಗೆ ಹಾಕಿಬಿಟ್ಟು ಈ ಥರ ಎಣ್ಣೆಲಿ ಬಿಟ್ಕೊಳ್ಳಿ. ಒಂದು ಉರಿ ಸ್ವಲ್ಪ ಸಣ್ಣ ಇರಲಿ. ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಅದು ಬೇಯಿಸ್ತಾ ಇದೆ. ಉರಿ ಸಣ್ಣ ಇಟ್ಟಿದ್ದೀನಿ. ಅದನ್ನು ಹೀಗೆ ಮರ್ಚಾಕಬೇಕು. ನೋಡಿ, ಈ ಥರ ಹೀಗೆ ಮರ್ಚಾಕಬೇಕು.
ನಾವು ನಾವು ಹೋಟ್ಲಲ್ಲೇ ತೊಗೊಂಡ್ರೆ ಇದಕ್ಕೆ ನಾವೇ 150-200 ರೂಪಾಯಿ ಹಿಂಗೆ ಕೊಡಬೇಕು. ಇಲ್ಲಾಂದರೆ ಏನಿಲ್ಲ ಅಂದರೂ ಒಂದು ಮೀನು ಫ್ರೈಗೆ ಬರೀ ಒಂದು ಮೀನಿಗೆ ನಾವು 60 ರೂಪಾಯಿ ಕೊಡಬೇಕಾಗತ್ತೆ. ಅದೇ ನಾವು ಮನೇಲಿ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಅದೇ ರೇಟ್ಗೆ ನಾವು ಮನೆ ಮಂದಿ ಎಲ್ಲ ಊಟ ಮಾಡ್ಬೋದಲ್ವಾ. ಅದಕ್ಕೆ ನಾವು ನೋಡಿ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಮನೇಲೇ ಮಾಡ್ಕೋತೀವಿ ಈ ಥರ ಈಸಿಯಾಗಿ. ನೋಡಿದ್ರಲ್ಲ ಏನೇನು ಹಾಕಿದ್ದೀನಿ ಅನ್ನೋದು ಇಷ್ಟೇ. ಆದರೆ ನಾನೀಗ ತಕ್ಷಣ ಮಾಡಿದೆ, ನೀವು ಹಾಗೆ ಮಾಡಬೇಡಿ. ಫ್ರಿಡ್ಜ್ ಇದ್ದವ್ರ ಮನೇಲಿ ಫ್ರಿಡ್ಜಲ್ಲಿ 1 ಅವರ್ ಇಡ್ಬೋದು. ನಿಮಗೆ ಅರ್ಜೆಂಟಾಗಿ ಬೇಕು ಅಂದರೆ 1 ಅವರ್ ಇಟ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಎಷ್ಟು ದಿನ ಬೇಕಾದ್ರೂ 1 ವಾರ ಬೇಕಾದ್ರೂ ಇಡ್ಬೋದು. ಫ್ರಿಡ್ಜಲ್ಲಿ ಕರೆಂಟ್ ಚೆನ್ನಾಗಿತ್ತು ಅಂದರೆ 1 ವಾರ ಬೇಕಾದ್ರೂ ಇಟ್ಕೋಬೋದು, ಏನೂ ಆಗಲ್ಲ. ಅದು ನಾವು ಎಷ್ಟು ಚೆನ್ನಾಗಿ ಫ್ರಿಡ್ಜಲ್ಲಿ ಹಾಗೆ ಇಟ್ಕೋತೀವೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ತಕ್ಷಣಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಹಿಡಿದಿರಲ್ಲ. ಆದರೆ ನಾವು ಫ್ರಿಡ್ಜಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೋತೀವೋ, ಎಷ್ಟು ದಿನ ಇಟ್ಕೋತೀವೋ ಅಷ್ಟು ಚೆನ್ನಾಗಿ ನಮಗೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ನೋಡಿದ್ರಲ್ಲ, ನಾವು ಹೋಟ್ಲಲ್ಲಿ ಕೊಟ್ಟು ಊಟ ಮಾಡೋದಾದರೆ ನಾವು ಅನ್ನಕ್ಕೆ ಮೀನು ಫ್ರೈಗೆ ಅಂಥೇಳಿನೇ ನಾವೇನಿಲ್ಲ ಅಂದರೂ 150-200 ರೂಪಾಯಿ ಕೊಡಬೇಕು. ಅದೇ ನಾವು ಮನೇಲಿ ಮಾಡಿಕೊಂಡ್ರೆ ಎಷ್ಟು ಬೇಗ ಮಾಡ್ಕೋಬೋದು, ಹಾಗೆಯೇ ಮನೆಯವರೆಲ್ಲ ತಿನ್ಬೋದಲ್ವಾ. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇದಾಗಿದೆ, ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ನಿಮ್ಮ ಮುಂದೆನೇ ಬಿಸಿ ಬಿಸಿಯಾದ ಮೀನು ಫ್ರೈ, ಬಂಗಡೆ ಮೀನಿನ ರವಾ ಫ್ರೈ ರೆಡಿ ಆಯಿತು. ನೋಡಿ, ನಿಮಗಿಷ್ಟ ಆದರೆ ಈ ಮೀನು ಫ್ರೈನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ.